ಗನ್ ಇದೆಯಲ್ಲ ಮನೇಲಿ ನಿಂಗೆ, ಬೇಡ ಬಾ. ಯಮ್ಮಿಯಸ್ಟ್ ಪಿಜ್ಜಾ, ಯಮ್ಮಿಯಸ್ಟ್ ಹೆಲ್ದಿ ಪಿಜ್ಜಾ. ಅಥರ್ವ್ನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ನಾವಿಬ್ರು ಹೋಗಿದ್ದು ಸೂಪರ್ ಮಾರ್ಕೆಟ್ಗೆ. ಏನಕ್ಕೆ ಹೋಗಿದ್ವಿ ಅಂತ ಹೇಳಿದ್ರೆ, ನಾನು ಇವತ್ತು ಒಂದು ಹೆಲ್ದಿ ಪಿಜ್ಜಾ ಮಾಡ್ತಾ ಇದ್ದೆ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಕಲೆಕ್ಟ್ ಮಾಡೋದಕ್ಕೆ ಸೂಪರ್ ಮಾರ್ಕೆಟಿಗೆ ಹೋದೆ. ಏನಕ್ಕೆ ಸೂಪರ್ ಮಾರ್ಕೆಟಿಗೆ ಅಂತ ಹೇಳಿದ್ರೆ, ನಾನು ಅಥರ್ವ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಅವನಿಗೆ ಸ್ವಲ್ಪ ಹೇಳ್ಕೊಡ್ಬೋದು. ನನಗೆ ಸ್ವಲ್ಪ ಈ ಥರ ಇಷ್ಟ, ಏನಿದೆ ಏನಿಲ್ಲ, ಮಕ್ಳಿಗೆ ಏನು ತೋರಿಸ್ಬೋದು, ಇದೇನು ಅದೇನು ಅಂತ ಸುಮ್ಮನೆ ಕ್ವೆಶನ್ಸ್ ಕೇಳೋಕ್ಕೆ ನಂಗೆ ಇಷ್ಟ ಆಯಿತಾ. ಸೊ ಇದು ರೈಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಅಥರ್ವ್ನು ಕರ್ಕೊಂಡು ಹೋದೆ. ಎಲ್ಲ ಸೆಕ್ಷನ್ನು ಕಂಪ್ಲೀಟ್ ಆಗಿ ಏನೇನಿದೆ ಏನೇನಿಲ್ಲ ಅಂತ ತೋರಿಸ್ದೆ ಆಯಿತಾ. ಆಮೇಲೆ ಜೊತೆಗೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತೊಗೋಬೇಕು ಅದನ್ನೆಲ್ಲ ನೋಡ್ತಾ ಇದ್ದೆ. ಪಿಜ್ಜಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೇನ್ ಪನ್ನೀರ್ ಬೇಕಾಗಿತ್ತು, ನಂದಿನಿದೇ ಬೇಕಾಗಿತ್ತು. ಬಟ್ ನಂದಿನಿದು ಅಲ್ಲಿ ಸಿಗ್ತಾ ಇರಲಿಲ್ಲ. ಏನಕ್ಕೆ ನಂದಿನಿದು ಅಂತ ಹೇಳಿದ್ರೆ, ಪನ್ನೀರು ಫೇಕ್ ಆಗಿ ಬರ್ತಿದೆ, ಏನೇನೋ ಬೇರೆ ಥಿಂಗ್ಸ್ ಯೂಸ್ ಮಾಡಿಕೊಂಡು ಚೀಪಾಗಿ ಪನ್ನೀರ್ನ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ತಿದ್ರಲ್ವಾ. ಸೊ ಅದರಿಂದ ನಾನು ಜಾಸ್ತಿ ಟ್ರಸ್ಟ್ ಮಾಡ್ತಾ ಇರೋದು ಇವಾಗ ನಂದಿನಿ ಬ್ರ್ಯಾಂಡ್ ಒಂದೇ. ಈವನ್ ಐಸ್ ಕ್ರೀಮ್ಸು ಅಷ್ಟೇ, ನಾನು ಜಾಸ್ತಿ ಮಕ್ಳಿಗೂ ಕೊಡೋದಿದ್ರು ಮತ್ತು ನಾವು ತಿನ್ನೋದಿದ್ರು ಸ್ವಲ್ಪ ನಂದಿನಿ ಬೆಸ್ಟ್ ಅನಿಸುತ್ತೆ. ಮತ್ತು ಇವಾಗ ಏನು ತೊಗೊಂಡು ಹೋಗ್ತಿದ್ದೀವಿ, ಏನು ಮಾಡೋಕ್ಕೆ ಹೋಗ್ತಿದ್ದೀವಿ ಹೇಳಿ ಇವಾಗ? ಪಿಜ್ಜಾ. ತಿಂದಿದ್ಯಾ ಪಿಜ್ಜಾನ? ಕಾಫಿ. ಗನ್ ಇದೆಯಲ್ಲ ಮನೇಲಿ ನಿಂಗೆ, ಬೇಡ ಬಾ. ಗನ್ ಇದೆ ಮನೆ. ಮಾಡ್ತಿದ್ವಿ ಹೇಳು, ನಿಂಗೆ ಗೊತ್ತಲ್ವಾ ಏನು ಮಾಡ್ತಿದ್ದೀವಿ? ಫಿಶ್. ಏನಿದು? ಫಿಶಾ? ಇದು ಫಿಶ್ ಅಂತೆ ನನ್ನ ಮಗಂಗೆ. ತಲೆ ಕೂದಲಿದೆಯಂತೆ ಇದಕ್ಕೆ. ಯಾವುದಕ್ಕೆ ತಲೆ ಕೂದಲು? ಇದಕ್ಕೆ ತಲೆ ಕೂದಲು. ಎಲ್ಲಿದೆ ತಲೆ ಕೂದಲು? ಎಲ್ಲಿದೆ ತಲೆ ಕೂದಲು? ತಲೆ ಕೂದಲು ಇದು ತಲೆ ಕೂದಲಂತ ಇಲ್ಲಿರೋದು. ತಲೆ ಕೂದಲ ಇದು? ಆಯ್ತು ಹೇಳು. ಚೀಸ್ ಅಂತ ಇದು. ಚೀಸ್. ಚೀಸ್ನ ಹಸುವಿಂದಾನೇ ಮಾಡೋದು. ಚೀಸ್ನ ಹಸು ತಿನ್ಕೊಳ್ಳಲ್ಲ. ಇದು ಪೊಟೆಟೋನಾ? ಏನಿದು? ಪೊಟೆಟೋ ಅಂತ ಇದು. ಅಷ್ಟೇ. ಆಮೇಲೆ ಹೇಳು, ಕರೆಕ್ಟಾಗಿ ಹೇಳು. ಟೊಮ್ಯಾಟೊ ಕೆಚಪ್ ಅಲ್ವಾ? ಇದೇನಂತ ಹೇಳಿದ್ರೆ ಇವಾಗ ತಿನ್ನಕ್ ಕೊಡ್ತೀನಿ ಅಂತ. ಏನಿದು ಗೊತ್ತಿಲ್ಲ. ಐಫೈ ಕೊಡ್ತೀನಿ ನಿಂಗೆ ಇವಾಗ ತಿನ್ನಕ್ಕೆ. ಓಕೆ. ಇದೇನಿದು? ಏನಿದು ಹಸುವಿಂದ ಮಾಡೋದು? ಏನ್ ಮಾಡ್ತಾರೆ ಹಸುವಿಂದ? ಎಲ್ಲೋ ಅಲ್ಲ, ಇಲ್ಲೇ ತಿಂದಿದ್ಯಾ? ಕಾರ್ನ್, ಸ್ವೀಟ್ ಕಾರ್ನ್. ಸರಿ ಬಾ ಹೋಗೋಣ. ಇದು ಹೆಲ್ದಿ ಪಿಜ್ಜಾ ಆಗಿರೋದ್ರಿಂದ ವೆಜಿಟೇಬಲ್ಸು, ಪ್ರೋಟೀನು ಮತ್ತು ಫೈಬರ್ ಕಂಟೆಂಟ್ ಇರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟು ಏನಂದರೆ, ಈ ಕಾರ್ನ್ನ ಈ ಥರ ಪೀಲ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಚಿಕ್ಕ ಚಾಕು ಇಟ್ಕೊಂಡು ಕಟ್ ಮಾಡೋಕೆ ಹೋಗ್ತಿದ್ದೆ, ಬಟ್ ಕಟ್ ಆಗ್ತಿರಲಿಲ್ಲ. ಅದಕ್ಕೆ ಸ್ವಲ್ಪ ದೊಡ್ಡ ಚಾಕು ಯೂಸ್ ಮಾಡಿಕೊಂಡು ಕಟ್ ಮಾಡಿದೆ. ಆ್ಯಂಡ್ ಮೊದಲೆಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ, ಸ್ವಲ್ಪನೇ ಪೀಲ್ ಮಾಡ್ತಾ ಇದ್ದೆ. ಒಂದೊಂದೇ ಕಾರ್ನ ತೆಗಿತಾ ಇದ್ದೆ. ಬಟ್ ಆ್ಯಕ್ಚುಯಲ್ ಮೆಥಡು ನಮ್ಮ ಅತ್ತೆ ಹೇಳ್ಕೊಟ್ರು. ಈ ಥರ ಒಂದು ಚಾಕು ಇಟ್ಕೊಂಡು, ಗಟ್ಟಿಯಾಗಿರೋ ಚಾಕು ಇಟ್ಕೊಂಡು ಈ ಥರ ಸ್ಲೈಸ್ ಮಾಡಿದ್ರೆ ಎಲ್ಲ ಕಾರ್ನು ಕೆಳಗಡೆ ಬೀಳುತ್ತೆ ಅಂತ. ಸೊ ಸ್ಲೈಸ್ ಮಾಡಿಬಿಟ್ಟು, ಬ್ರಾಕೊಲಿ ಎಲ್ಲ ತಂದಿದ್ವಿ ಅಲ್ವಾ, ಬ್ರಾಕೊಲಿನ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸಿ ವಾಶ್ ಮಾಡ್ಕೊಬೇಕು. ಬಿಕಾಸ್ ಪೆಸ್ಟಿಸೈಡ್ಸ್ ಏನಾದರೂ ಹಾಕಿದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು, ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ, ಸ್ಟೀಮ್ದು ಪ್ಲೇಟ್ ಬರುತ್ತೆ ನೋಡಿ, ಅದನ್ನಿಟ್ಟು ಸ್ವೀಟ್ ಪೊಟೆಟೋನ ಪೀಲ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ಹಾಕಿದ್ವಿ, ನೀಟಾಗಿ ಬೇಯಲಿ ಅಂತ ಹೇಳ್ಬಿಟ್ಟು. ಇದು ಪಿಜ್ಜಾ ಬೇಸಿಗೆ ಬೇಕಾಗುತ್ತೆ. ಇದೇ ಥರ ಬ್ರಾಕೊಲಿ ಮತ್ತು ಸ್ವೀಟ್ ಕಾರ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಸ್ಟೀಮ್ ಮಾಡೋದಕ್ಕೆ ಬಿಟ್ಟಿದ್ದೀನಿ. ಇದು ಟಾಪಿಂಗ್ಸ್ಗೆ ಆ್ಯಡ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವೀಟ್ ಪೊಟೆಟೊ ನೀಟಾಗಿ ಸ್ಟೀಮ್ ಆದಮೇಲೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು, ಅದಕ್ಕೆ ಓಟ್ಸ್ ಇರುತ್ತೆ ನೋಡಿ, ಅದನ್ನು ಪೌಡರ್ ಮಾಡಿಕೊಂಡು ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 to 6 ಬಾಲ್ಸ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೌಂಡ್ ಆಗಿ.
ಆ ಥರ ಸ್ಕೂಲಿಂದ ಬಂದಾದ್ಮೇಲೆ ಏನಾದರೂ ಸಣ್ಣ ಪುಟ್ಟ ಹೋಮ್ವರ್ಕ್ ಕೊಟ್ಟಿದ್ರೆ ಮಾಡ್ತಾನೆ ಇರಲಿಲ್ಲ. ನಾವೇನಾದರೂ ಹೇಳಕ್ ಹೋದ್ರೆ ಫುಲ್ ಹಠ ಮಾಡೋನು ಆ್ಯಂಡ್ ನಮ್ಮ ಮಾತು ಒಂದು ಸ್ವಲ್ಪನೂ ಕೇಳ್ತಿರ್ಲಿಲ್ಲ, ಕಿರ್ಚಾಡೋನು. ಸೊ ಏನು ಮಾಡಿದ್ವಿ ಅಂದರೆ ಎದುರುಗಡೆ ಸಣ್ಣ ಮಕ್ಕಳು ಬರ್ತಾರೆ ಟ್ಯೂಷನ್ಸ್ಗೆ ಅಂತ, ಈ ಥರ ಡ್ರಾಯಿಂಗು ಅದು ಇದು ಅಂತ. ಸೊ ಅಲ್ಲಿಗೆ ಹಾಕಿದ್ದೀವಿ. ಈಗ ಅವ್ನು ಏನು ಹೇಳ್ತಿದ್ದಾನೆ ಅಂದರೆ ಕೇಳಿಸ್ಕೊಳ್ಳಿ ಏನು ಹೇಳ್ತಿದ್ದಾನೆ. ಸ್ಕೂಲ್ಗೆ ಹೋಗಿ ಬಂದೆ ಸಾಕು ಅಂತ ಸ್ಕೂಲ್ಗೆ ಹೋಗಿ ಬಂದಾಯ್ತು ಅಂತ. ಇದ್ರ ಟಾಪಿಂಗ್ಸಿಗೆ ಪನ್ನೀರು, ಆನಿಯನ್ನು, ಮೊಸರೆಲ್ಲ ಚೀಸು ಇದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಪನ್ನೀರ್ನ ಎಲ್ಲರೂ ಇಷ್ಟಪಡ್ತಾರೆ ಮನೇಲಿ. ಫೈನಾಗಿ ಚಾಪ್ ಮಾಡಿಕೊಂಡು ಆನಿಯನ್ನು ಕೂಡ ಮೇಲ್ಮೇಲೆ ಉದುರಿಸ್ಬೇಕಲ್ವಾ, ಅದಕ್ಕೆ ಆನಿಯನ್ ಕೂಡ ಚಾಪ್ ಮಾಡಿಕೊಂಡು ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೊಸರೆಲ್ಲ ಚೀಸ್ ಬಂದು ಇದು ಸ್ವಲ್ಪ ಸ್ಟ್ರೆಚ್ಚಿ ಚೀಸ್ ಬರುತ್ತೆ ನೋಡಿ, ಇದು ಸ್ವಲ್ಪ ಗಟ್ಟಿ ಇರಬೇಕು. ಆ್ಯಕ್ಚುಲಿ ಗ್ರೇಟ್ ಮಾಡಬೇಕು ಇದನ್ನು, ಬಟ್ ನಾನಿನ್ನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸಾಫ್ಟ್ ಆಗಿತ್ತು, ಹಾಗೆ ಗ್ರೇಟ್ ಮಾಡೋಕ್ಕೆ ಹೋದರೆ ಫುಲ್ ಮೆಲ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದು ಪ್ಯಾನಿಗೆ ಪನ್ನೀರು, ಸ್ಟೀಮ್ ಮಾಡಿರೋ ಬ್ರಾಕೊಲಿ ಮತ್ತು ಕಾರ್ನು ಇದನ್ನೆಲ್ಲಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಸಾಲ್ಟು ಮತ್ತು ಖಾರದ ಪುಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಆಯಿಲ್ ಹಾಕಿ. ನನಗೆ ತುಂಬ ದಿನದಿಂದ ಡಾಮಿನೋಸಲ್ಲಿ ಪಿಜ್ಜಾ ತಿನ್ನಬೇಕು ಅಂತ ಕ್ರೇವ್ ಆಗ್ತಾ ಇತ್ತು, ಬಟ್ ಆದಷ್ಟು ಪುಷ್ ಮಾಡ್ತಾ ಇದ್ದೆ. ಇವತ್ತು ಸರಿ ಆಯಿತು, ನಾನೇ ಹೆಲ್ದಿಯಾಗಿರೋ ಪಿಜ್ಜಾ ಮಾಡೋಣ, ಆ ಥರ್ವಿಗೂ ಕೊಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ. ಒಂದು ಟೊಮ್ಯಾಟೊ ಕೆಚಪ್ ಒಂದು ಅನ್ಹೆಲ್ದಿ ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಹೆಲ್ದಿನೇ ಇದೆ. ಆ್ಯಂಡ್ ಈ ಥರ ನೀವು ಡಯೆಟಲ್ಲಿದ್ದರೆ ಇಲ್ಲ ನಿಮಗೆ ಹೆಲ್ದಿ ಆಗಬೇಕಂತ ಹೇಳಿದ್ರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಇದನ್ನು ತವೆ ಮೇಲೆ ಸ್ವಲ್ಪ ತಟ್ಟಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ, ಗಟ್ಟಿ ಆಗೋವರೆಗೂ, ಬಿಕಾಸ್ ಪಿಜ್ಜಾ ಬೇಸು ಸ್ವಲ್ಪ ಗಟ್ಟಿನೇ ಇರುತ್ತೆ ಅಲ್ವಾ, ಕ್ರಿಸ್ಪಿಯಾಗಿರುತ್ತೆ ಅಲ್ವಾ, ಅದೇ ಥರ ಇರಲಿ. ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಹಾಗೆ ಫೋರ್ಕಲ್ಲಿ ಸ್ವಲ್ಪ ಪ್ರಿಕ್ ಮಾಡಿದ್ದೀನಿ. ಸಾಸ್ ಎಲ್ಲ ಸ್ವಲ್ಪ ನೀಟಾಗಿ ಒಳಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಕೆಚಪ್ ಹಾಕಿದ್ದೀನಿ. ಇವಾಗ ನೀವು ಬೇಕಂದರೆ ಪಿಜ್ಜಾ ಸಾಸ್ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ವೆಜಿಟೇಬಲ್ ಮತ್ತು ಪನ್ನೀರು ಮತ್ತು ಆನಿಯನ್ನ ತುಂಬಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಆರಿಗ್ಯಾನೋ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಮೊಸರೆಲ್ಲ ಚೀಸು ಲಾಸ್ಟಲ್ಲಿ ಗ್ರೇಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ನೀವು ಪಿಜ್ಜಾನೇ ತಿನ್ನಬೇಕು ಅಂತ ಇಲ್ಲ, ಈ ಥರ ಹೆಲ್ದಿ ಪಿಜ್ಜಾ ಇದ್ರೂ ನಿಮಗೆ ಪಿಜ್ಜಾ ತಿಂದಷ್ಟೇ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಇವನಿಗೆ ಹೆಲ್ದಿ ಪಿಜ್ಜಾ ವಿತೌಟ್ ಎನಿ ಗಿಲ್ಟ್ ಕೊಡ್ತಾ ಇದ್ದೀನಿ. ಅಥವಾ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಐ ಮೇಡ್ ದಿಸ್ ಫಾರ್ ಯು. ಯು ಕ್ಯಾನ್ ಈಟ್ ಹೌ ಮಚ್ ಎವರ್ ಯು ವಾಂಟ್. ನಮಗೆ ಚೀಸ್ ಮತ್ತು ಕೆಚಪ್ನ ಜಾಸ್ತಿ ಹಾಕೊಂಡಿದ್ವಿ, ಅಥರ್ವ್ಗೆ ಸ್ವಲ್ಪ ಹಾಕಿದ್ವಿ. ನೋಡೋಣ ಇಷ್ಟಪಡ್ತಾನ ಏನೋ ಅಂತ. ನೀವು ಕೂಡ ನಿಮ್ಮ ಮಗುಗೆ ಈ ಥರ ಕೊಡ್ಬೋದು ವಿತೌಟ್ ಎನಿ ಗಿಲ್ಟ್, ಎನಿ ಕೈಂಡ್ ಆಫ್ ಗಿಲ್ಟ್, ಬಿಕಾಸ್ ಇಟ್ ಇಸ್ ಕಂಪ್ಲೀಟ್ಲಿ ಹೆಲ್ದಿ ಅಲ್ವಾ ಚಿನ್ನೆ? ಟೊಮ್ಯಾಟೊ ಕೆಚಪ್ ಬೇಡ ಅಂದರೆ ನೀವು ಟೊಮ್ಯಾಟೊ ಕೆಚಪ್ ಕೂಡ ಮನೇಲೆ ಮಾಡ್ಕೊಬೋದು. ಮಾಡೋದು ತಿನ್ನು, ಹಿಂಗೆ ತಿನ್ನಬೇಕು. ಸೋಸ್ ತಿನ್ನೋದಲ್ಲ, ಹಿಂಗೆ ಪಿಜ್ಜಾ ಚಿನ್ನಿ. ಇದು ಪಿಜ್ಜಾ ಅಂದ್ರೇನೆ ಗೊತ್ತಿಲ್ಲ ಇವನಿಗೆ, ಏನು ತಿಂತಾನೆ. ಇದೇ ಫಸ್ಟ್ ಟೈಮ್. ಹೆಂಗಿದೆ ಅದು? ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ, ಇಲ್ಲ ಅಂದರೆ ಇಲ್ಲ ಅಂತ. ಹೆಂಗಿದೆ ಚಿನ್ನೆ? ಚೆನ್ನಾಗಿದೆನಪ್ಪ. ಅವನೇ ಹೇಳ್ಬೇಕು. ಹೆಂಗಿದೆ ಮಗ್ನೆ? ಹೆಂಗಿದೆ ಚಿನ್ನೆ? ಸೂಪರಾ? ಓಕೆನಾ? Yum, very yum. ಸುಮ್ಮನೆ ತಿಂತಾ ಇದ್ರೆ ಚೆನ್ನಾಗಿದೆಯಾ? someone is trying something. ಅವಳೇ ನಿಂತ್ಕೊಂಡಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾಳೆ. ಕಮ್ ಆನ್ ರಿದ್ದ, ಕಮ್ ಆನ್ ಬೇಬಿ, ಕಮ್ ಆನ್. ಇದಿಟ್ಕೊ ಚಿನ್ನೆ, ಇದಿಟ್ಕೊಳವ. ನಾನು ಎಲ್ಲಿರ್ತೀನಿ ಅಲ್ಲಿ ಬರ್ತಾಳೆ. ನೆಟ್ಕೊಂಡ್ ಬಾ ಅಮ್ಮನ ಹತ್ರ. ಬಾಬಾ ವೈಟ್ ಶೀಪ್, ಹ್ಯಾವ್ ಯು ಎನಿ wool? Yes sir, 3 bags full. 1 for the master, 1 for the dame. ನನ್ನ ತಮ್ಮ ಊರಿಂದ ಹಾಸನಿಗೆ ಬರ್ತಿದ್ದ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವನ ಹತ್ರ ಹಲಸಿನ ಹಣ್ಣು ಮತ್ತು ಬಾಳೆಗೊನೆ ಕೊಟ್ಕೊಳ್ಸಿದ್ರು. ಅಥರ್ವ್ಗಂತೂ ಹಲಸಿನ ಹಣ್ಣು ಪಂಚ ಪ್ರಾಣ, ಏನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಹಲಸಿನ ಹಣ್ಣು ಇದ್ರೆ ಸಾಕು, ಅವನಿಗೆ ಹೊಟ್ಟೆ ತುಂಬಷ್ಟು ತಿಂತಾನೆ.
Rida Gowda, Instagram, YouTube star. ನೀನ್ ನೋಡಿದ್ರೆ ಒಂದ್ಸಲ ಕೈ ಅಂತ ಮನೆಯಲ್ಲಿ ಫ್ರೂಟ್ಸ್ ಖಾಲಿಯಾಗಿತ್ತು, ಸೊ ಮಕ್ಕಳಿಗೆ ಫ್ರೂಟ್ಸ್ ತರೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಹೋಗಿ ನಾನು ವಿನೀತ್ ತೊಗೊಬಂದ್ವಿ. ಹಾಗೆ ಸ್ಕೂಟಿ ಸ್ವಲ್ಪ ಕವರ್ ಡ್ಯಾಮೇಜ್ ಆಗಿತ್ತು, ಹಾಳಾಗಿತ್ತು, ಅದಕ್ಕೆ ರಿಪೇರಿ ಮಾಡ್ಸೋಣ ಬೇರೆ ಆ ಏರಿಯಾ ಫುಲ್ಲು ಟೂ ವೀಲರ್ ರಿಪೇರಿನೇ. ನಿನ್ನ ಬೈಕು ಇಲ್ಲ ಸ್ಕೂಟಿ ಏನಾದರೂ ಒಂದ್ಸರಿ ತೊಗೊಬಂದ್ರೆ ಅದ್ರ ನಂಬರ್ ಪ್ಲೇಟ್ ಬಿಟ್ಟು ಇದೆಲ್ಲ ರೆಡಿ ಮಾಡಿಸ್ಕೊಬೋದು A to Z ಅಂತ. ಇಲ್ಲಿ ರಿಪೇರಿ ಮಾಡೋರು ಎಷ್ಟು ಕ್ವಿಕ್ ಇದ್ದಾರೆ ಅಂದರೆ, ನಾವು ಹೋಗಿದ್ದು 10 ನಿಮಿಷಕ್ಕೆ ಹಳೆ ಸೀಟ್ ಕವರ್ ತೆಗೆದು ಅವ್ರದ್ದು ಹೊಸ ಸೀಟ್ ಕವರ್ನ ಕಟ್ ಮಾಡಿ ಪಿನ್ ಮಾಡಿ ಟಕ್ ಅಂತ ಕೊಟ್ಟರು. ಅದೆಷ್ಟು ಬೇಗ ಹೋದ್ವಿ ಎಷ್ಟು ಬೇಗ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸೀಟ್ ಕವರ್ ಅಂತ. ಇಲ್ಲಿ ನೋಡು ತಂಗಿ, ಎಳಿಬಾರ್ದು, ಕೈ ಎಳಿಬಾರ್ದು, ಹಂಗೆ ಬಿಡ್ಸು, ಹಂಗೆ ಎತ್ಕೋ. ನೋಡಿ ಮಳೆಗಾಲ ಇದ್ದಾಗ ಬಟ್ಟೆ ಒಣಗಾಕಕ್ಕೆ ಇದು ಹೆಲ್ಪ್ ಆಗುತ್ತೆ. ನಿಮ್ಮನೇಲೂ ಈ ಥರ ಇದ್ರೆ ಯೂಸ್ ಮಾಡ್ಕೊಳ್ಳಿ. ಆ ಥರ ಬಂದಿದ್ದಾನೆ, ಆ ಥರದ್ದು ಈಗ 9 o'clock 9:30 ಇದೇ ಟೈಮಿಗೆ ಅವನೊಂದು ಕಳಿಸೋದು. ಅವ್ನು ಸ್ನ್ಯಾಕ್ಸ್ ಬಾಕ್ಸಲ್ಲಿ ಏನಿದೆ ಡ್ರೈ ಫ್ರೂಟ್ಸ್ ಉಂಡೆ ಮತ್ತು ಆ್ಯಪಲ್, ಮೊನ್ನೆ ಮಾಡಿದ್ನಲ್ಲ ಆ ಡ್ರೈ ಫ್ರೂಟ್ಸ್ ಉಂಡೆ ಮತ್ತು ಆ್ಯಪಲ್ ಕಟ್ ಮಾಡಿದ್ದಾರೆ. ಗ್ಲಾಸ್ ಬಾಕ್ಸಲ್ಲಿ ಕಳಿಸ್ತಿದ್ವಿ, ಬಿದ್ದೋಗ್ಬಿಡುತ್ತೆ ಒಡೆದೋಗ್ಬಿಡುತ್ತೆ ಅಂದ್ಬಿಟ್ಟು ಸ್ಟೀಲ್ಗೆ ಹಾಕಿದ್ದೀವಿ. ಇವಾಗ ಲಂಚ್ ಬಾಕ್ಸಲ್ಲಿ ಏನಿದೆ ನೋಡೋಣ. ಲಂಚ್ ಬಾಕ್ಸ್ ಈ ಥರ ಲಾಕಿಂಗ್ ಇರೋದು ತೆಕ್ಕೊಟ್ಟಿದ್ದೀವಿ, ಬಿಕಾಸ್ ಇದರಲ್ಲಿ ಈಸಿಯಾಗಿ ತೆಗೆದು ಅವನೇ ಓಪನ್ ಮಾಡಿ ತಿನ್ಬೋದಂತ. ಏನಿದೆ ಬಿಸಿಬೇಳೆ ಬಾತಿದೆ, ನಾನೇ ಮಾಡಿರೋದು. ನೋಡೋಣ ತಿಂತಾನ ಏನೋ ಇಷ್ಟಪಡ್ತಾನ ಅಂತ. ಅವ್ನು ಯೂಶ್ವಲಿ ಏನೋ ರೈಸ್ ಅಂದರೆ ಜಾಸ್ತಿ ಇಷ್ಟ. ಅಥವಾ ಏನೋ ಬಾಟಲ್ ಓಕೆ ಆಯ್ತು. ನ್ಯಾಪ್ಕಿನ್, ಇದ್ರ ಜೊತೆಗೆ ಒಂದು ಚಡ್ಡಿ ಮತ್ತು ಬಟ್ಟೆನೂ ಹಾಕ್ಕೊಡ್ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಆಮೇಲೆ ಮಧ್ಯಾಹ್ನ ಕರೀತಾರೆ ಏನಾದರೂ ಒದ್ದೆ ಮಾಡ್ಕೊಂಡ್ರೆ. ಅತ್ತಾರ ಬಾಯ್ಲಿ. ಹೆಂಗಿತ್ತು ಕಿತ್ತೂರು ಹೆಂಗಿತ್ತು ಹೇಳು. ಚೆನ್ನಾಗಿತ್ತಾ? ಬರಲ್ಲ ಅಂತಿದ್ನಂತೆ. ಯಾಕೋ ಬರಲ್ಲ ಅಂತಿದ್ದೆ? ಸಂಜೆ ಹೋಗೋಣ ಶಿವಮಾಮ ಅಂತ ಹೇಳ್ತಿದ್ನಂತೆ. ಅಲ್ಲೇ ಇರ್ತೀಯಾ? ಅಲ್ಲೇ ಹೋಗು ನೀನು, ನಾವು ತಂಗಿ ಮಾತ್ರ ಇಟ್ಕೋತೀವಿ. ಅತ್ತು ಫುಲ್ಲು ನೆನ್ನೆ ಮೈಂಡ್ ಎಲ್ಲ ಪೀಸ್ಫುಲ್ ಆಗಿತ್ತು. ಅತ್ತು ನಿನ್ನೆ ಎಷ್ಟು ಶಾಂತಿಯಿಂದ ಇದ್ವಿ ಗೊತ್ತಾ? ಅದಕ್ಕೆ ರೀಸನ್ ಯಾರು ಹೇಳು? ನೀನು. ಅತ್ತಾರು ಈಗ ಪುನಃ ಸ್ಟಾರ್ಟ್ ಬಂದ್ಬಿಟ್ಟೈತೆ ಎಲ್ಲ ಕೆಡ್ಸಕ್ಕೆ. ರಜಾ ಇದ್ದಿದ್ರೆ ಅಲ್ಲೇ ಹುಡ್ಕೊಂಡು ಹೋಗು ಏನು ರಜಾ ಇದ್ದಾಗ ಅಷ್ಟಿ ಮಾಮನ ಜೊತೆ ಹೋಗ್ಬಿಡು. ಎಲ್ಲೆಲ್ಲಿಗೆ ಹೋಗಿದ್ದೆ? ಕಿತ್ತೂರು ಮೈಸೂರಿಗೆ ಹೋಗಿದ್ದ? ಶ್ರೀಕೃಷ್ಣಕ್ಕೆ ಹೋಗಿದ್ದೆ. ಪೂಜೆ ಮಾಡಿಸ್ತಾ? ಅದು ಕರಳು. ಹೋಗೋಣ ಸ್ಕೂಲಿಗೆ, ಲೆಟ್ಸ್ ಗೋ ಇನ್ ಬೈಕ್. ಊಟ ತಿನ್ನಿಸ್ತಿದ್ದಾರೆ. ಏನು ಊಟ ಆತ? ರಾಗಿ ಸರಿ ಮತ್ತೆ ಕ್ಯಾರೆಟ್, ಆಲೂಗೆಡ್ಡೆ. ಓ, ಆಲೂಗೆಡ್ಡೆನೂ ಹಾಕಿದ್ದೀರಾ? ಸ್ವಲ್ಪ ಇದು ನೀನ್ ಮಾಡಿದ್ದಲ್ಲ ಪೌಡ್ರು ಅದು. ಎಷ್ಟೇನಾದ್ರೂ ಸ್ಕೂಲ್ ಬ್ಯಾಗ್ ಎಲ್ಲಿ ಆಯ್ತು? ಇಲ್ವಲ್ಲ. ನೋಡಿ ಬಾಳೆಗೊನೆ ಇಲ್ಲಿ ಇಟ್ಬಿಟ್ಟು ಗೊತ್ತೇ ಆಗಿಲ್ಲ ನಮಗೆ ಇದೆ ಅಂತ. ಫುಲ್ ಹಣ್ಣಾಗಿ ಹೋಗಿದೆ. ಅಥರ್ವ್ನ ಸ್ಕೂಲಿಗೆ ಡ್ರಾಪ್ ಮಾಡಬೇಕಿತ್ತು, ವಿನೀತ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಡ್ರಾಪ್ ಮಾಡೋಣ ಅಂತ ಸ್ಕೂಟಿಲಿ ಹೋಗೋಣ ಅಂತ ಹೋಗ್ತಿದ್ರೆ ಕಿಕ್ಕು ಆಗ್ತಾ ಇಲ್ಲ, ಈ ಕಡೆ ಸೆಲ್ಫು ಆಗ್ತಾ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಜೊತೆಗೆ ಒಂದು ರಚ್ಚೆ ಬೇರೆ ಬಂದು ಮುಂದೆನೇ ನಿಂತ್ಕೊಳ್ಳೋನು, ಎಲ್ಲಿ ವೆಹಿಕಲ್ಸ್ ಬಂದ್ಬಿಡುತ್ತೆ ಅನ್ನೋದು ಭಯ ಕೂಡ. ಆ್ಯಂಡ್ ಸಡನ್ನಾಗಿ ಏನಕ್ಕೆ ಪೊಸೆಸಿವ್ನೆಸ್ ಗೊತ್ತಿಲ್ಲ, ನಮ್ಮ ಅತ್ತೆ ಫೋನ್ ಇಟ್ಕೊಂಡಿದ್ರೆ ಇಸ್ಕೊಳ್ಳೋವರೆಗೂ ಬಿಡಲಿಲ್ಲ. ಅಮ್ಮಂದು ಕೊಡು ಅಂತ ಇಸ್ಕೊಂಡಾದ್ಮೇಲೆ ಬಂದ ಜೊತೆಗೆ. ನಾನು ಅವನನ್ನು ಡ್ರಾಪ್ ಮಾಡಿ ವಾಪಸ್ಸು ಮನೆಗೆ ಬಂದೆ. ಅವ್ರು ಬೈತಾರೆ ಅವ್ರ ಹಸ್ಬೆಂಡು.
ಸಂಜೆ ಆದ್ರೆ ಮಕ್ಕಳನ್ನ ಹೆಂಗೆ ಎಂಗೇಜ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ಇವನ್ ಫೇವ್ರೆಟ್ ಟಾಯ್ಸ್ ಇಟ್ಕೊಂಡೆ. ಇದು ಬಿಲ್ಡಿಂಗ್ ಬ್ಲಾಕ್ಸ್. ಇವನು ಇದನ್ನ ಆಟ ಆಡಕ್ ತುಂಬಾನೇ ಇಷ್ಟಪಡ್ತಾನೆ. ಅಂಡ್ ಏನಂದ್ರೆ ಆ ಬಿಲ್ಡಿಂಗ್ ಬ್ಲಾಕ್ಸ್ ಅಲ್ಲಿ ಅವನೇ ಆಟ ಆಡ್ಬೇಕು. ನಾವ್ ಯಾರಾದ್ರೂ ಆಟ ಆಡಕ್ ಹೋದ್ರೆ, ನಾವೇನಾದ್ರೂ ಕಟ್ಟಕ್ ಹೋದ್ರೆ ಸಡನ್ ಆಗಿ ಕಿತ್ಕೊಬಿಡ್ತಾನೆ. ನಾವ್ ಆಟ ಆಡಕ್ ಬಿಡಲ್ಲ. ಅಂಡ್ ಯಾವುದೇ ಥಿಂಗ್ಸ್ ಅವ್ನಿಗೆ ಏನಾದ್ರೂ ಒಂದ್ ಸ್ವಲ್ಪ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಾವ್ ಅದನ್ನ ಇಟ್ಕೊಳಂಗೆ ಇಲ್ಲ. ಅದಕ್ಕೊಂದು ರಚ್ಚೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಸುಮ್ನೆ ಅವ್ನ್ ಕಟ್ಟಿರೋ ಮನೆನ ಇದು ನಾನ್ ಕಟ್ಟಿರೋ ಮನೆ, ನಂದು ನಂದು ಅಂತ ಹೇಳಿದ್ರೆ ಅದನ್ನ ಒಪ್ಕೊಳಕ್ಕೆ ರೆಡಿ ಇಲ್ಲ. ನಾನ್ ಕಟ್ಟಿರೋದು ನಂದು ಮನೆ ಅಂತ ಪುನಃ ವಾದ ಮಾಡ್ತಾ ಇದ್ದ. ನಮ್ಮತ್ತೆ ಅವ್ನ್ಗೆ ಕಾರ್ನ್ ಸ್ಟೀಮ್ ಮಾಡ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಕೊಟ್ಟಿದ್ರು. ನಾನು ಸ್ವಲ್ಪ ತಿಂದೆ. ಅವ್ನ್ಗೆ ಸ್ವಲ್ಪ ತಿನ್ಸಕ್ ಹೋದ್ರೆ ತಿಂತಾನೆ ಇರ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನೇ ತಿನ್ಕೊಂಡೆ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು ಬಟರ್ ಎಲ್ಲ ಹಾಕ್ಬಿಟ್ಟು. ನಾನು ತಿನ್ಕೊಬಿಡ್ತಿದ್ದೀನಿ, ಖಾಲಿ ಮಾಡ್ಬಿಡ್ತೀನಿ. ಮಾಡು. ಈ ಬ್ಲಾಗ್ಸ್ ಅಂತೂ ಮಕ್ಕಳಿಗೆ ತುಂಬಾನೇ ಯೂಸ್ ಆಗುತ್ತೆ. ಯಾಕೆಂದ್ರೆ ಅವ್ರದ್ದು ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಹೆಂಗೆ ಕಟ್ಟಬೇಕು ಮನೇನ, ಹೆಂಗೆ ಬ್ಲಾಕ್ಸ್ನ ಅರೇಂಜ್ ಮಾಡಬೇಕು ಅನ್ನೋದನ್ನ. ನನ್ನ ಮಗನಿಗೆ ಇದನ್ನ ಪಾರ್ಕಿಂಗ್ ಸ್ಪೇಸ್ ಆಗಿ ಮಾಡಕ್ ಇಷ್ಟ ಆಯ್ತಾ. ಈ ಥರ ಟ್ರಕ್ ನಿಲ್ಸೋದು, JCB ನಿಲ್ಸೋದು, ಆಮೇಲೆ ಹೆಂಗೆಂಗೋ ಡಿಫ್ರೆಂಟ್ ಆಗಿ ಕಟ್ಟಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ ಇದನ್ನು ಅವ್ರ ಅಜ್ಜಿ ಜೊತೆ, ಅವ್ರ ತಾತನ ಜೊತೆ, ನಮ್ಮ ಜೊತೆ, ಅವ್ರ ಅಪ್ಪನ ಜೊತೆ, ಅವ್ರ ಮಾಮನ ಜೊತೆ ಯಾರು ಇರ್ತಾರೆ ಅವ್ರ ಜೊತೆ ಆಟ ಆಡೋದಕ್ಕೆ ತುಂಬಾ ಇಷ್ಟಪಡ್ತಾನೆ. ಆ್ಯಂಡ್ ನಾನು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಕೇಳೋಣ ಅಂತ ಹೇಳ್ಬಿಟ್ಟು ಕಲರ್ಸ್ ಕೇಳಿದ್ರೆ ಅವ್ನಿಗೆ ಯಾವ ಥರ ಐಡೆಂಟಿಫೈ ಮಾಡ್ತಾನೆ ಅಂದರೆ ಕಲರ್ಸ್ನ, ಯಾವುದಾದ್ರೂ ಒಂದು ಆ್ಯನಿಮಲ್ಲು ಇಲ್ಲ ಯಾವುದಾದ್ರೂ ಒಂದು ವಸ್ತು ಯಾವ ಕಲರ್ ಇರುತ್ತೆ ಆ ಕಲರಿಂದ, ಆ ವಸ್ತುವಿಂದ ಅದನ್ನು ರೆಕಗ್ನೈಸ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಇವಾಗ ಗ್ರೀನ್ ಕಲರ್ ಇರುತ್ತೆ ಅಂತ ಅನ್ಕೊಳ್ಳಿ, ಗ್ರೀನ್ ಅಂತ ಹೇಳಲ್ಲ ಅವನು, ಅದನ್ನ ಗ್ರಾಸ್ ಹಾಪರ್ ಕಲರ್ ಅಂತ ಹೇಳ್ತಾನೆ. ಬ್ಲೂ ಇತ್ತು ಅಂತ ಹೇಳಿದ್ರೆ ಅದನ್ನ ಏನೋ ಡಾಲ್ಫಿನ್ ಕಲರ್ ಅಂತ ಹೇಳ್ತಾನೆ. ಎಷ್ಟು ಸರಿ ಹೇಳ್ಕೊಟ್ರು ಅದೇ ಥರ ಹೇಳೋದು. ಅವನಿಗೆ ಫೆಮಿಲಿಯರ್ ಇರೋ ಕಲರ್ ಯಾವುದು ಗೊತ್ತಾ? ಬ್ಲ್ಯಾಕು ವೈಟು. ಯಾವ ಕಲರ್ ಇದು ಹೇಳು. ಆಯ್ತು, ಇದ್ಯಾವ ಕಲರ್? ಯಾವ ಕಲರ್ ಹೇಳು. ನೋಡಿಲಿ, ನಾ ಹೇಳ್ತಿದ್ದೆ ನಿಮ್ಮ ಮಗಂಗೆ ಗೊತ್ತಿಲ್ಲ. ಇದು ಅಥರ್ವಿ ಗೊತ್ತಿಲ್ಲ. ಇದ್ಯಾವ ಕಲರ್ ಗೊತ್ತು? ಹೇಳು ನೀನು, ಗೊತ್ತು ಹೇಳು, ಹೇಳು ಬೇಗ. ಆಯ್ತು, ಇದು ಬೇಡ, ಇದು ಹೇಳು. ಇದ್ಯಾವ ಕಲರ್? ಕರೆಕ್ಟ್. ಇದ್ಯಾವ ಕಲರ್? ಗೊತ್ತು, ಅಥರ್ವಿಗೆಲ್ಲ ಗೊತ್ತು. ಅಥರ್ವಿ ಸ್ಮಾರ್ಟ್. ಇದ್ಯಾವ ಕಲರ್? ಆ್ಯಂಡ್ ಈ ಟೈಮ್ ಅಂತೂ ನನಗೆ ಶಾಕ್ ಮಾಡ್ದೆ. ಸ್ವಲ್ಪ ಕಲರ್ಸ್ ಅವನಿಗೆ ಗೊತ್ತು, ಬಟ್ ಜಾಸ್ತಿ ಹೈಪ್ ಕೊಡಬೇಕು. ನಿಂಗೆಲ್ಲ ಗೊತ್ತು ಅಥರ್ವಿ, ಹೇಳು ಅಂದರೆ ಹೇಳ್ತಾನೆ.